ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಇಂದಿನ ಈ ಕರೆಂಟ್ ಅಫೇರ್ಸ್ ಮಾಸ್ಟರ್ ಕ್ಲಾಸ್ಗೆ ನಿಮ್ಗೆಲ್ಲರೂ ಭರ್ಜರಿ ಸ್ವಾಗತ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಟಾರ್ಗೆಟ್ ಮಾಡ್ತಿರೋರಿಗೆ ಈ ಸೆಷನ್ ಒಂದು ಗೇಮ್ ಚೇಂಜರ್ ಆಗಿರಲಿದೆ. ಖಂಡಿತ ಇವತ್ತು ನಾವು ಸಾಕಷ್ಟು ಡೇಟಾ, ಫ್ಯಾಕ್ಟ್ಸ್ ಮತ್ತು ಎಕ್ಸಾಮ್ಗೆ ಬೇಕಾಗುವ ಕೀ ಪಾಯಿಂಟ್ಸ್ಗಳನ್ನ ಕವರ್ ಮಾಡಲಿದ್ದೇವೆ. ಹಾಗಾಗಿ ನಿಮ್ಮ ನೋಟ್ಪ್ಯಾಡ್ ಮತ್ತು ಪೆನ್ ರೆಡಿ ಇಟ್ಕೊಳ್ಳಿ. ಸ್ವಲ್ಪವೂ ಟೈಮ್ ವೇಸ್ಟ್ ಮಾಡದೆ ಬನ್ನಿ ನೇರವಾಗಿ ವಿಷಯಕ್ಕೆ ಧುಮುಕೋಣ. ಇಂದಿನ ನಮ್ಮ ಚರ್ಚೆಯ ಅಜೆಂಡಾ ಬಹಳ ಸಿಂಪಲ್ ಆಗಿದೆ, ಆದರೆ ವಿಷಯಗಳು ಮಾತ್ರ ಬಹಳ ಗಂಭೀರವಾಗಿದೆ. ಮುಖ್ಯವಾಗಿ 3 ವಿಭಾಗಗಳ ಮೇಲೆ ನಾವಿಂದು ಫೋಕಸ್ ಮಾಡಲಿದ್ದೇವೆ. ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವಿದ್ಯಮಾನಗಳು, ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೊನೆಯದಾಗಿ ನಮ್ಮ ಕರ್ನಾಟಕ ಹಾಗೂ ಇತರ ಪ್ರಮುಖ ವಿದ್ಯಮಾನಗಳು. ಸರಿ, ನಮ್ಮ ಮೊದಲನೇ ಸೆಷನ್ ಆರಂಭಿಸೋಣ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವಿದ್ಯಮಾನಗಳು ಜಗತ್ತಿನಲ್ಲಿ ಮತ್ತು ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಮಹತ್ವದ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳು ಇಲ್ಲಿವೆ. ಟಾಪಿಕ್ ನಂಬರ್ 1, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಟೆನ್ಷನ್ ಶುರುವಾಗಿದೆ. ಅಮೆರಿಕ ತನ್ನ ಮೇಲಿರುವ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿದರೆ ಮಾತ್ರ ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರಕ್ಕೆ ಅವಕಾಶ ಕೊಡ್ತೀವಿ ಅಂತ ಇರಾನ್ ಪಟ್ಟು ಹಿಡಿದಿದೆ. ಇದರ ಮಧ್ಯೆ ಇರಾನ್ ಕೋಸ್ಟ್ ಗಾರ್ಡ್ MT ಚಿರಾನ್ 7 ಅನ್ನೋ ತೈಲ ಟ್ಯಾಂಕರ್ ಮೇಲೆ ಅಟ್ಯಾಕ್ ಕೂಡ ಮಾಡಿದೆ. ಆದರೆ ನೋಡಿ, ಇಲ್ಲಿ ನಾವು ನಿಟ್ಟುಸಿರು ಬಿಡಬೇಕಾದ ವಿಷಯ ಏನಂದ್ರೆ, ಆ ಹಡಗಿನಲ್ಲಿದ್ದ ನಮ್ಮ 17 ಜನ ಭಾರತೀಯ ಸಿಬ್ಬಂದಿ ಸೇಫ್ ಆಗಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ಈ ಹಡಗಿನ ಹೆಸರು ಮತ್ತು ಜಲಸಂಧಿಯ ಹೆಸರು ಎರಡನ್ನೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಟಾಪಿಕ್ ನಂಬರ್ 2. ಈ ನಂಬರನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. 1 ಗಂಟೆ 59 ನಿಮಿಷ 30 ಸೆಕೆಂಡುಗಳು. ಇದೇನ್ ಗೊತ್ತಾ? ಇದು ಕೇವಲ ಟೈಮ್ ಅಲ್ಲ, ಮಾನವನ ಮಿತಿಗಳನ್ನ ಬ್ರೇಕ್ ಮಾಡಿದ ಒಂದು ಅದ್ಭುತ ಸಾಧನೆ. ಕೀನ್ಯಾದ ಓಟಗಾರ ಸಬಾಸ್ಟಿಯನ್ ಸಾವೆ ಲಂಡನ್ ಮ್ಯಾರಥಾನ್ನ 42 ಕಿಲೋಮೀಟರ್ ದೂರವನ್ನು ಕೇವಲ 2 ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ ಮುಗಿಸಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಕ್ರೀಡಾ ವಲಯದಲ್ಲಿ ಇದೊಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಮುಂದಿನ ಅಪ್ಡೇಟ್ ನೋಡೋಣ. ಟಾಪಿಕ್ 3, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಅಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದ. ಬರೋಬ್ಬರಿ 15 ವರ್ಷಗಳ ಕಾಲ ಮಾತುಕತೆ ನಡೆಸಿ ಕೊನೆಗೂ 1 ವರ್ಷದ ಅವಧಿಯಲ್ಲಿ ಇದನ್ನ ಫೈನಲ್ ಮಾಡಲಾಗಿದೆ. ನಮ್ಮ ಉತ್ಪನ್ನಗಳಿಗೆ 100% ಮಾರ್ಕೆಟ್ ಸಿಗಲಿದೆ. ಗುಡ್ ನ್ಯೂಸ್ ಅಂದ್ರೆ ನಮ್ಮ ಕೃಷಿ ಮತ್ತು ಹೈನುಗಾರಿಕೆ ವಲಯಕ್ಕೆ ಯಾವುದೇ ತೊಂದರೆಯಾಗದಂತೆ ರಕ್ಷಣೆ ಪಡೆಯಲಾಗಿದೆ. ಹಾಗೆ ಟಾಪಿಕ್ 4, ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ್ದು. ನಮ್ಮ ನೌಕಾಪಡೆಯ ಫಾಸ್ಟ್ ಅಟ್ಯಾಕ್ ಹಡಗು INS ಕಲ್ಪೇನಿ ಮಾಲ್ಡೀವ್ಸ್ನ ಅಡ್ಡು ಅಟಾಲ್ಗೆ ತಲುಪಿದೆ. ಕರಾವಳಿ ಭದ್ರತೆಗೆ ಇದು ಬಹಳ ಕ್ರೂಷಿಯಲ್. ಟಾಪಿಕ್ 5, ಕೃಷಿಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ಡೇಟಾ ಇದು. 2026ರ ಮುಂಗಾರು ಹಂಗಾಮಿಗೆ ನಮಗೆ ಒಟ್ಟು 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಬೇಕು. ನಮ್ಮ ಬಳಿ ಈಗ ಎಷ್ಟಿದೆ? 190.21 LMT ದಾಸ್ತಾನು ರೆಡಿ ಇದೆ. ಅಂದ್ರೆ ನಮ್ಮ ಅಗತ್ಯದ 49% ರಸಗೊಬ್ಬರ ನಮ್ಮ ಬಳಿ ಆಲ್ರೆಡಿ ಸೆಕ್ಯೂರ್ ಆಗಿದೆ. ಜೊತೆಗೆ ಯೂರಿಯಾ DAP ಬೆಲೆಗಳಲ್ಲಿ ಯಾವುದೇ ಏರಿಕೆ ಇಲ್ಲ ಅಂತ ಸರ್ಕಾರ ಹೇಳಿದೆ. ಇದು ರೈತರಿಗೆ ನಿಜಕ್ಕೂ ಒಂದು ರಿಲೀಫ್. ಈಗ ಟಾಪಿಕ್ 6, ಡಿಜಿಟಲ್ ಯುಗದಲ್ಲಿ ಡ್ರಗ್ಸ್ ದಂಧೆ ಕೂಡ ಡಿಜಿಟಲ್ ಆಗಿದೆ. ಇದನ್ನ ಬೇರು ಸಹಿತ ಕಿತ್ತು ಹಾಕಲು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಆಪರೇಷನ್ ವೈಪ್ ಅನ್ನೋ ಮೆಗಾ ಆಪರೇಷನ್ ಶುರು ಮಾಡಿದೆ. INCBಯ ಸ್ನೂಪ್ ಪ್ರೋಗ್ರಾಂ ಮೂಲಕ ಇದನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ. ಎಕ್ಸಾಮ್ಗೆ ಈ ಆಪರೇಷನ್ ಹೆಸರು ಬಹಳ ಮುಖ್ಯ. ಹಾಗೆ ಟಾಪಿಕ್ 7, ಪಂಚಾಯತ್ ರಾಜ್ ಸಚಿವಾಲಯ ಒಂದು ಹೊಸ ಹೆಜ್ಜೆ ಇಟ್ಟಿದೆ. ಗ್ರಾಮ ಮನ್ಚಿತ್ರ ಅನ್ನೋ GIS ಆಧಾರಿತ ಪ್ಲಾಟ್ಫಾರ್ಮ್ ಅನ್ನ M-Action ಸಾಫ್ಟ್ ಜೊತೆ ಲಿಂಕ್ ಮಾಡಲಾಗಿದೆ. ಗವರ್ನೆನ್ಸ್ ಪ್ರಶ್ನೆಗಳಿಗೆ ಈ ಪಾಯಿಂಟ್ಸ್ ಬರ್ಕೊಡಿ. ಟಾಪಿಕ್ 8, ಸುಪ್ರೀಂ ಕೋರ್ಟ್ನಿಂದ ಒಂದು ಇಂಟ್ರೆಸ್ಟಿಂಗ್ ಮತ್ತು ಅಷ್ಟೇ ಮಹತ್ವದ ತೀರ್ಪು ಬಂದಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾವೆಲ್ಲರೂ ಸೇಫ್ ಆಗಿ ಪ್ರಯಾಣ ಮಾಡೋದಿದೆಯಲ್ಲ, ಅದು ಸಂವಿಧಾನದ 21ನೇ ವಿಧಿಯ ಪ್ರಕಾರ ಜೀವಿಸುವ ಹಕ್ಕಿನ ಅಡಿಯಲ್ಲಿ ಬರುತ್ತೆ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಹಾಗಾಗಿಯೇ ಹೈವೇ ಪಕ್ಕದಲ್ಲಿ ಎಲ್ಲೆಂದರಲ್ಲಿ ಢಾಬಾಗಳನ್ನು ಹಾಕುವಂತಿಲ್ಲ. ಇನ್ನು ಟಾಪಿಕ್ 9, ಸಸ್ಟೈನಬಿಲಿಟಿ ಬಗ್ಗೆ. ಉತ್ತರ ಪ್ರದೇಶದ ಸಿಕಂದ್ರಾಬಾದ್ನಲ್ಲಿ ರಾಕ್ಲಿಂಕ್ ಇಂಡಿಯಾ ಕಂಪನಿ ಭಾರತದ ಮೊಟ್ಟಮೊದಲ ಲಿಥಿಯಂ ಅಯಾನ್ ಬ್ಯಾಟರಿಗಳ ರೀಸೈಕ್ಲಿಂಗ್ ಪ್ಲಾಂಟ್ ಅನ್ನು ಸ್ಥಾಪಿಸ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಯುಗದಲ್ಲಿ ಇದು ದೊಡ್ಡ ಡೆವಲಪ್ಮೆಂಟ್. ಟಾಪಿಕ್ 10, ಇತಿಹಾಸದ ವಿದ್ಯಾರ್ಥಿಗಳಿಗೆ ಇದೊಂದು ಖಜಾನೆ ಇದ್ದ ಹಾಗೆ. ಅಭಿಲೇಖ್ ಪಟೇಲ್ ಪೋರ್ಟಲ್, ನಮ್ಮ ಸಂಸ್ಕೃತಿ ಸಚಿವಾಲಯದ ಭಾರತೀಯ ರಾಷ್ಟ್ರೀಯ ಪತ್ರಾಗಾರ ಬರೋಬ್ಬರಿ 70 ಲಕ್ಷಕ್ಕೂ ಹೆಚ್ಚು ಐತಿಹಾಸಿಕ ದಾಖಲೆಗಳನ್ನು ಡಿಜಿಟಲ್ ಮಾಡಿ ಈ ಪೋರ್ಟಲ್ನಲ್ಲಿ ಓಪನ್ ಮಾಡಿದೆ. ದಕ್ಷಿಣ ಏಷ್ಯಾದಲ್ಲೇ ಇದು ಅತಿ ದೊಡ್ಡ ಆರ್ಕೈವ್. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನವದೆಹಲಿಯಲ್ಲಿ ಅನ್ನೋದು ನಿಮಗೆ ಗೊತ್ತಿರಲಿ. ಸರಿ, ಈಗ ನಿಮ್ಮ ಮೆಮರಿ ಟೆಸ್ಟ್ ಮಾಡುವ ಸಮಯ. ಇಲ್ಲಿದೆ ಇವತ್ತಿನ ಮೊದಲ ಅಣುಕು ಪರೀಕ್ಷಾ ಪ್ರಶ್ನೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುರಕ್ಷಿತ ಪ್ರಯಾಣ ಮಾಡುವುದು ಯಾವ ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ತೀರ್ಪು ನೀಡಿದೆ? ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ, ಸರಿಯಾದ ಉತ್ತರ ವಿಧಿ 21, ಅಂದ್ರೆ ರೈಟ್ ಟು ಲೈಫ್. ಬನ್ನಿ
ಈಗ ನಮ್ಮ 2ನೇ ಪ್ರಮುಖ ಸೆಷನ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕಡೆಗೆ ಮೂವ್ ಆಗೋಣ. ಸೈನ್ಸ್ ಅಂಡ್ ಟೆಕ್ ವಿಭಾಗದಲ್ಲಿ ಎಕ್ಸಾಮ್ಗೆ ಬರಬಹುದಾದ ಹೈ ಈಲ್ಡ್ ಟಾಪಿಕ್ಸ್ ಇವೆ. ಟಾಪಿಕ್ 11 ಎಲೆ ಚುಕ್ಕೆ ರೋಗ ಅಥವಾ ಲೀಫ್ ಸ್ಪಾಟ್ ಡಿಸೀಸ್. ನಮ್ಮ ಅಡಿಕೆ ಬೆಳೆಗಾರರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ನೋಡಿ, 85% ಸಸ್ಯರೋಗಗಳಿಗೆ ಕಾರಣ ಈ ಫಂಗಸ್ ಅಥವಾ ಶಿಲೀಂಧ್ರಗಳು. ಇವು ಎಲೆಗಳ ಮೇಲೆ ಕಲೆಗಳನ್ನ ಮಾಡಿ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆನೇ ಡ್ಯಾಮೇಜ್ ಮಾಡ್ಬಿಡ್ತವೆ. ತೇವಾಂಶ ಜಾಸ್ತಿ ಇದ್ರಂತೂ ಇವುಗಳ ಹಾವಳಿ ವಿಪರೀತ ಆಗುತ್ತೆ. ಕೃಷಿ ವಿಜ್ಞಾನದ ಪ್ರಶ್ನೆಗಳಿಗೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಟಾಪಿಕ್ 12 ಡಾಪ್ಲರ್ ವೆದರ್ ರೇಡಾರ್. ಮಿಷನ್ ಮೌಸಮ್ ಅಡಿಯಲ್ಲಿ ಪುಣೆಯ IITM ಈಗ ಮಹಾಬಲೇಶ್ವರದಲ್ಲಿ ಹೊಸ ಎಕ್ಸ್ ಬ್ಯಾಂಡ್ ಡಾಪ್ಲರ್ ರೇಡಾರ್ ಅನ್ನ ಶುರು ಮಾಡಿದೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಎಕ್ಸಾಮಲ್ಲಿ ಕೇಳಿದ್ರೆ ನೆನ್ಪಿರ್ಲಿ, ಗುಡುಗು ಮಿಂಚುಗಳನ್ನ ಪತ್ತೆ ಹಚ್ಚಲು ಎಕ್ಸ್ ಬ್ಯಾಂಡ್ ರೇಡಾರ್ ಬಳಸ್ತಾರೆ, ಅದೇ ಚಂಡಮಾರುತಗಳನ್ನ ಟ್ರ್ಯಾಕ್ ಮಾಡೋಕೆ ಸಿ ಬ್ಯಾಂಡ್ ರೇಡಾರ್ ಬಳಸ್ತಾರೆ. ಇದೆಲ್ಲವೂ ಡಾಪ್ಲರ್ ಎಫೆಕ್ಟ್ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಟಾಪಿಕ್ 13 ಬಯಾಲಜಿಯಲ್ಲಿ ಇದೊಂದು ಅದ್ಭುತ ಡಿಸ್ಕವರಿ. ಪುಷ್ಕರ್ಮೇಮಾ ಕುರಾಜೆ ಅನ್ನೋ ಒಂದು ಹೊಸ ಸೈನೋಬ್ಯಾಕ್ಟೀರಿಯಾ ಪ್ರಭೇದ ರಾಜಸ್ಥಾನದಲ್ಲಿ ಪತ್ತೆಯಾಗಿದೆ. ಈ ಸೈನೋಬ್ಯಾಕ್ಟೀರಿಯಾಗಳು ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ಭೂಮಿಯ ವಾತಾವರಣಕ್ಕೆ ಆಕ್ಸಿಜನ್ ಕೊಟ್ಟ ಜೀವಿಗಳು. ಇವು ವಾತಾವರಣದ ಸಾರಜನಿಕವನ್ನ ಹೀರ್ಕೊಳ್ಳಬಲ್ಲವು. ಹಾಗಾಗಿ ಭವಿಷ್ಯದಲ್ಲಿ ಔಷಧಿ ಮತ್ತು ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಇವು ಗೇಮ್ ಚೇಂಜರ್ ಆಡ್ಬೋದು. ಇಮ್ಯಾಜಿನ್ ಮಾಡಿ, 3.5 ಶತಕೋಟಿ ವರ್ಷಗಳಷ್ಟು ಹಳೆಯ ಪಳಿಯುಳಿಕೆಗಳಲ್ಲಿ ಇವುಗಳ ಟ್ರೇಸ್ ಸಿಕ್ಕಿದೆ. ಇಲ್ಲಿದೆ ಸೈನ್ಸ್ ವಿಭಾಗದ ಪರೀಕ್ಷಾ ಪ್ರಶ್ನೆ. ಯಾವ ಸರೋವರದಲ್ಲಿ ಈ ಹೊಸ ಸೈನೋಬ್ಯಾಕ್ಟೀರಿಯಾ ಪ್ರಭೇದವಾದ ಪುಷ್ಕರ್ಮೇಮಾ ಕುರಾಜೆ ಪತ್ತೆ ಆಗಿದೆ? ಹೆಸರಲ್ಲೇ ಕ್ಲೂ ಇದೆ ನೋಡಿ. ಹೌದು, ಸರಿಯಾದ ಉತ್ತರ ರಾಜಸ್ಥಾನದ ಪುಷ್ಕರ್ ಸರೋವರ. ಓಕೆ, ಈಗ ನಮ್ಮ ಮಾಸ್ಟರ್ ಕ್ಲಾಸ್ನ ಫೈನಲ್ ಲ್ಯಾಬ್ಗೆ ಬಂದಿದ್ದೇವೆ. ಕರ್ನಾಟಕ ರಾಜ್ಯದ ಪ್ರಮುಖ ವಿದ್ಯಮಾನಗಳು ಮತ್ತು ಕಲೆ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಫ್ಯಾಕ್ಟ್ಸ್ ಚೆಕ್ ಮಾಡೋಣ. ಟಾಪಿಕ್ 14 ನಮ್ಮ ರಾಜ್ಯದಲ್ಲಿ ಮತ್ತೊಂದು ಅಣುಸ್ಥಾವರ ಬರಲಿದೆಯಾ? ಹೌದು, NTPC ಕರ್ನಾಟಕದಲ್ಲಿ 5 ಜಾಗಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದೆ. ಆ ಜಾಗಗಳು ಯಾವ್ಯಾವು ಅಂದ್ರೆ ಉತ್ತರ ಕನ್ನಡದ ಬಾವಿಕೇರಿ, ಶಿವಮೊಗ್ಗದ ಬೇಸೂರು, ವಿಜಯಪುರದ ಮಣ್ಣೂರು, ಕೊಪ್ಪಳದ ಮುನಿರಾಬಾದ್ ಮತ್ತು ರಾಯಚೂರಿನ ಹಲೆವಟ್ಕಿ. ಸಾವಿರಾರು ಮೆಗಾವಾಟ್ ಪವರ್ ಜನರೇಷನ್ಗೆ ವಿಶಾಲವಾದ ಜಾಗ ಬೇಕು. ಅದಕ್ಕಾಗಿ ಈ ಹುಡುಕಾಟ. KPSC ಪರೀಕ್ಷೆಗಳಿಗೆ ಈ 5 ಜಿಲ್ಲೆಗಳ ಹೆಸರುಗಳು ಬಹಳ ಇಂಪಾರ್ಟೆಂಟ್. ಟಾಪಿಕ್ 15 ಶಿಕ್ಷಣ ಇಲಾಖೆ ತಂದಿರುವ ಈ ಹೊಸ ರೂಲ್ ನಿಜಕ್ಕೂ ಸೂಪರ್ ಆಗಿದೆ. ರಾಜ್ಯದ ಎಲ್ಲಾ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಬೆಳಗಿನ ಪ್ರಾರ್ಥನೆ ಆದ ತಕ್ಷಣ ಪ್ರತಿದಿನ ಕಡ್ಡಾಯವಾಗಿ 10 ನಿಮಿಷ ಕನ್ನಡ ನ್ಯೂಸ್ ಪೇಪರ್ ಓದಲೇಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ಮಕ್ಕಳಲ್ಲಿ ಕರೆಂಟ್ ಅಫೇರ್ಸ್ ನಾಲೆಜ್ ಮತ್ತು ಭಾಷಾಭಿವೃದ್ಧಿಗೆ ಇದೊಂದು ಅದ್ಭುತವಾದ ಹೆಜ್ಜೆ ಅಲ್ವಾ? ಅಂತಿಮವಾಗಿ ಟಾಪಿಕ್ 16 ಆರ್ಟ್ ಅಂಡ್ ಕಲ್ಚರ್ ವಿಭಾಗದಿಂದ ತ್ರಿಶೂರ್ ಪೂರಂ. ಕೇರಳದ ವಡಕುನ್ನಾದನ್ ಟೆಂಪಲ್ನಲ್ಲಿ ನಡೆಯುವ ಈ ಹಬ್ಬವನ್ನ ಎಲ್ಲಾ ಪೂರಂಗಳ ತಾಯಿ ಅಂತಾನೆ ಕರೀತಾರೆ. ಸುಮಾರು 200 ವರ್ಷಗಳ ಹಿಂದೆ ಕೊಚ್ಚಿಯ ಮಹಾರಾಜ ಶಕ್ತನ್ ತಂಪುರಾನ್ ಇದನ್ನ ಶುರು ಮಾಡಿದ್ರು. 10 ದೇವಾಲಯಗಳು ಒಗ್ಗೂಡಿ ಮಾಡುವ ಆ ಕುಡಮಾಟ್ಟಂ ಅಂದ್ರೆ ಬಣ್ಣ ಬಣ್ಣದ ಛತ್ರಿಗಳ ಪ್ರದರ್ಶನ ಮತ್ತು ಇಲಂಜಿತ್ರ ಮೇಳಂ ನೋಡೋದೇ ಕಣ್ಣಿಗೆ ಹಬ್ಬ. ಇದು ನಮ್ಮ ಇಂದಿನ ವಿಶ್ಲೇಷಣೆಯ ಲಾಸ್ಟ್ ಪಾರ್ಟ್. ಇಲ್ಲೊಂದು ಸಣ್ಣ ಟ್ರಿಕ್ ಪ್ರಶ್ನೆ ಇದೆ, ನೋಡೋಣ. ಹೊಸ NTPC ಅಣುಸ್ಥಾವರಕ್ಕಾಗಿ ಪ್ರಸ್ತಾಪಿಸಲಾಗಿರುವ ಆ 5 ಜಿಲ್ಲೆಗಳ ಪೈಕಿ ಯಾವ ಜಿಲ್ಲೆಯಲ್ಲಿ ಆಲ್ರೆಡಿ ಒಂದು ಅಣುಸ್ಥಾವರ ಕಾರ್ಯನಿರ್ವಹಿಸುತ್ತದೆ? ಸೊ ದ ಲಾಜಿಕ್ ಯೂಸ್ ಮಾಡಿ. ಖಂಡಿತ ಅದು ಉತ್ತರ ಕನ್ನಡ ಜಿಲ್ಲೆ. ಯಾಕಂದ್ರೆ ನಮ್ಮ ಕೈಗ ಅಣುಸ್ಥಾವರ ಇರೋದಲ್ಲೇ. ಇವತ್ತು ನಾವು ಕವರ್ ಮಾಡಿದ ಪ್ರತಿಯೊಂದು ಪಾಯಿಂಟ್ಸ್ ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಕ್ರೂಷಿಯಲ್. ಇದನ್ನೆಲ್ಲ ಮತ್ತೆ ಮತ್ತೆ ರಿವೈಸ್ ಮಾಡ್ತಾ ಇರಿ. ಸುಮ್ನೆ ಸುದ್ದಿ ಹೋದೋದಲ್ಲ, ಆದ್ರೆ ಹಿಂದಿನ ಅಸಲಿ ಕತೆ ಏನು ಅಂತ ಡಿಕೋಡ್ ಮಾಡೋಣ. ಬನ್ನಿ, ಈ ರೋಚಕ ಪಯಣ ಶುರು ಮಾಡೋಣಲ್ವಾ? ಮೊದಲನೇ ಸುತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳು. ಜಾಗತಿಕ ಮಟ್ಟದಲ್ಲಿ ಭೌಗೋಳಿಕ, ರಾಜಕೀಯ ಮತ್ತು ಕಡಲ ತಂತ್ರಗಾರಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋಣ. ಓಕೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಾರ್ಮುಜ್ ಜಲಸಂಧಿ ಜಾಗತಿಕ ತೈಲ ಸಾಗಾಣಿಕೆಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಇದನ್ನ ನಿರ್ಬಂಧ ಮಾಡಿರೋ ಇರಾನ್ ಅದನ್ನ ತೆರವುಗೊಳಿಸಲು ಇಟ್ಟಿರೋ ಪ್ರಮುಖ ಷರತ್ತುಗಳೇನು? ಹಾಗೇನೆ ನಮ್ಮ ಮುಂದಿನ ಪ್ರಶ್ನೆ, ಮಾಲ್ಡೀವ್ಸ್ಗೆ ಇತ್ತೀಚೆಗೆ ಕಳುಹಿಸಲಾದ ಭಾರತೀಯ ನೌಕೆ INS ಕಲ್ಪೇಣಿಯ ಸ್ಪೆಷಾಲಿಟಿ ಏನು? ಸ್ವಲ್ಪ ಯೋಚನೆ ಮಾಡಿ. ನೋಡಿ, ಇರಾನ್ ಹೇಳೋದು ಇಷ್ಟೇ: ಅಮೆರಿಕ ನಮ್ಮ ಮೇಲಿರೋ ನಿರ್ಬಂಧಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಮತ್ತು ಯುದ್ಧ ನಿಲ್ಲಿಸಬೇಕು ಅಂತ. ಇಲ್ಲಿ ನಮಗೊಂದು ರಿಲೀಫ್ ವಿಷಯ ಏನಪ್ಪಾ ಅಂದ್ರೆ, ಏಪ್ರಿಲ್ 25ರಂದು ಇರಾನ್ ವಶಪಡಿಸಿಕೊಂಡಿದ್ದ ಹಡಗಿನಲ್ಲಿದ್ದ 17 ಜನ ಭಾರತೀಯರು ಸೇಫ್ ಆಗಿದ್ದಾರೆ. ಇನ್ನು ನಮ್ಮ INS ಕಲ್ಪೇನಿ ಬಗ್ಗೆ ಬರೋದಾದ್ರೆ, ಇದೊಂದು ಕಾರ್ ನಿಕೋಬಾರ್ ಕ್ಲಾಸ್ ವಾಟರ್ ಜೆಟ್ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್, ಅಂದ್ರೆ ಕರಾವಳಿ ಭದ್ರತೆಗೆ ಹೇಳಿ ಮಾಡಿಸಿದ ನೌಕೆ. ಇದರಲ್ಲಿ ಶತ್ರುಗಳನ್ನ ಸದೆಬಡಿಯಲು 30 mm CRN-91 ಗನ್ ಕೂಡ ಇದೆ.
ಭೌಗೋಳಿಕವಾಗಿ ಈ ಎರಡು ಕಡಲ ಮಾರ್ಗಗಳು ತುಂಬಾನೇ ಕ್ರೂಷಿಯಲ್. ಈಗ ಮಿಲಿಟರಿ ತಂತ್ರಗಾರಿಕೆಯಿಂದ ಸ್ವಲ್ಪ ಡಿಫ್ರೆಂಟ್ ಟಾಪಿಕ್ ಕಡೆ ಹೋಗೋಣ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆದ ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ನಮ್ಮ ದೇಶದ ಕೃಷಿ ವಲಯವನ್ನ ಹೇಗೆ ಸೇಫ್ ಆಗಿ ಇಡ್ಲಾಗಿದೆ, ಹಾಗೇನೆ ಕೀನ್ಯಾದ ಓಟಗಾರ ಸೆಬಾಸ್ಟಿಯನ್ ಸವೆ ಲಂಡನ್ ಮ್ಯಾರಥಾನ್ನಲ್ಲಿ ಮಾಡಿದ ಆ ಅದ್ಭುತ ಮೈಲಿಗಲ್ಲು ಏನು ಗೆಸ್ ಮಾಡಿ. ಇಲ್ನೋಡಿ, ನ್ಯೂಜಿಲೆಂಡ್ ನಮ್ಮ ಪ್ರಾಡಕ್ಟ್ಸ್ಗೆ 100ಕ್ಕೆ 100 ಮುಕ್ತ ಮಾರುಕಟ್ಟೆ ಕೊಟ್ಟಿದೆ. ಆದ್ರೆ ಭಾರತ ತನ್ನ ರೈತರ ಹಿತಾಸಕ್ತಿ ಕಾಪಾಡೋಕೆ ಅಂತ 29.97% ಸೂಕ್ಷ್ಮ ವಲಯಗಳನ್ನ ಅಂದ್ರೆ ಕೃಷಿ ಮತ್ತು ಹೈನುಗಾರಿಕೆಯನ್ನ ಈ ಒಪ್ಪಂದದಿಂದ ಹೊರಗಿತ್ತಿದೆ. ಇದು ನಿಜಕ್ಕೂ ಸ್ಮಾರ್ಟ್ ಮೂವ್ ಅಲ್ವಾ? ಇನ್ನು ಕ್ರೀಡಾ ವಿಚಾರಕ್ಕೆ ಬಂದ್ರೆ ಕೀನ್ಯಾದ ಸೆಬಾಸ್ಟಿಯನ್ ಸವೆ ಅವರು ಬರೋಬ್ಬರಿ 42 ಕಿಲೋಮೀಟರ್ ದೂರವನ್ನ ಕೇವಲ 1 ಗಂಟೆ 59 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಿ ಮುಗಿಸಿದ್ದಾರೆ. ಮನುಷ್ಯನ ಸ್ಟ್ಯಾಮಿನಾಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಹೇಳಿ? ಸರಿ, ಈಗ ಎರಡನೇ ಸುತ್ತಿಗೆ ಹೋಗೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡೋಕೆ ಈ ಸೆಕ್ಷನ್ ಬಹಳ ಮುಖ್ಯ. ಹವಾಮಾನ ಇಲಾಖೆ ಯೂಸ್ ಮಾಡೋ ಡಾಪ್ಲರ್ ರೇಡಾರ್ ಬ್ಯಾಂಡ್ಗಳ ಬಗ್ಗೆ ಕೇಳಿದ್ದೀರಾ? ಅದರ ನಿಖರವಾದ ಉಪಯೋಗಗಳೇನು? ಹಾಗೆ ಇತ್ತೀಚೆಗೆ ಸುದ್ದಿಯಲ್ಲಿರೋ ಈ ಪುಷ್ಕರ್ ಮೇಮಾ ಕ್ಯೂರಾಜೆ ಅನ್ನೋ ಹೆಸರು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದೆಯಲ್ವಾ? ಇದೇನು ಮತ್ತೆ ಇದು ಎಲ್ಲಿ ಪತ್ತೆಯಾಯ್ತೋ? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಡಾಪ್ಲರ್ ರೇಡಾರ್ ರೇಡಿಯೋ ತರಂಗಗಳ ಚದುರುವಿಕೆ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಗುಡ್ಗು ಮಿಂಚು ಪತ್ತೆ ಹಚ್ಚೋಕೆ ಎಕ್ಸ್ ಬ್ಯಾಂಡ್ ಬಳಸಿದ್ರೆ, ದೊಡ್ಡ ಮಟ್ಟದ ಚಂಡಮಾರುತಗಳನ್ನ ಟ್ರ್ಯಾಕ್ ಮಾಡೋಕೆ ಸಿ ಬ್ಯಾಂಡ್ ಯೂಸ್ ಮಾಡ್ತಾರೆ. ಎರಡನೇ ಪ್ರಶ್ನೆಗೆ ಬರೋಣ. ಪುಷ್ಕರ್ ಮೇಮಾ ಕ್ಯೂರಾಜೆ ಅನ್ನೋದು ರಾಜಸ್ಥಾನದ ಪುಷ್ಕರ್ ಸರೋವರದಲ್ಲಿ ಪತ್ತೆಯಾದ ಒಂದು ಹೊಸ ಪ್ರಭೇದದ ಸೈನೋಬ್ಯಾಕ್ಟೀರಿಯಾ. ಭವಿಷ್ಯದಲ್ಲಿ ಇದರಿಂದ ಜೈವಿಕ ಗೊಬ್ಬರ ಅಥವಾ ಮೆಡಿಸಿನ್ ತಯಾರಿಸೋ ಚಾನ್ಸಸ್ ತುಂಬಾ ಇದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಈಗ ಸ್ವಲ್ಪ ಪರಿಸರ ಹಾಗೂ ಕೃಷಿ ಕಡೆ ಗಮನ ಹರಿಸೋಣ. ನಮ್ಮ ಮಲೆನಾಡಿನ ಅಡಿಕೆ ಬೆಳೆಗಾರರ ನಿದ್ದೆಗೆಡಿಸಿರೋ ಎಲೆಚುಕ್ಕೆ ರೋಗದ ಲಕ್ಷಣಗಳು ಮತ್ತೆ ಕಾರಣಗಳೇನು? ಇದರ ಜೊತೆಗೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಭಾರತದ ಮೊಟ್ಟಮೊದಲ ಲಿಥಿಯಂ ಅಯಾನ್ ಬ್ಯಾಟರಿ ಮರುಬಳಕೆ ಘಟಕ ಎಲ್ಲಿ ಶುರುವಾಗಿದೆ? ಇವೆರಡಕ್ಕೂ ಏನ್ ಕನೆಕ್ಷನ್ ಅಂತ ಯೋಚಿಸ್ತಿದ್ದೀರಾ? ಕನೆಕ್ಷನ್ ಅಂದ್ರೆ ನಮ್ಮ ಸುಸ್ಥಿರ ಭವಿಷ್ಯ. ನೋಡಿ, ಈ ಎಲೆಚುಕ್ಕೆ ರೋಗ ಬರಲು 85% ಕಾರಣ ಫಂಗಸ್ ಅಂದ್ರೆ ಶಿಲೀಂಧ್ರಗಳು. ಇವು ಎಲೆಯ ಮೇಲೆ ಕೂತು ಕಂದು ಬಣ್ಣದ ಚುಕ್ಕೆಗಳನ್ನ ಮಾಡುತ್ತವೆ. ಇದರಿಂದ ಗಿಡಕ್ಕೆ ದ್ಯುತಿಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಮಾಡೋಕೆ ಆಗಲ್ಲ. ಇದನ್ನ ತಡೆಯೋಕೆ ಅಂತ ನಮ್ಮ ಕರ್ನಾಟಕ ಸರ್ಕಾರ ಈಗ 3 ವರ್ಷದ ಪ್ರಾತ್ಯಕ್ಷಿಕೆ ಯೋಜನೆ ಶುರು ಮಾಡಿದೆ. ಇನ್ನು ನಮ್ಮ ಎಲೆಕ್ಟ್ರಾನಿಕ್ ವೇಸ್ಟ್ ವಿಚಾರಕ್ಕೆ ಬಂದ್ರೆ ಉತ್ತರ ಪ್ರದೇಶದ ಸಿಕಂದರಾಬಾದ್ನಲ್ಲಿ ರಾಕ್ಲಿಂಕ್ ಇಂಡಿಯಾ ಕಂಪನಿ ಭಾರತದ ಮೊದಲ ಲಿಥಿಯಂ ಅಯಾನ್ ಬ್ಯಾಟರಿ ಮತ್ತು ಅಪರೂಪದ ಭೂಕಾಂತಗಳ ರೀಸೈಕ್ಲಿಂಗ್ ಘಟಕವನ್ನ ಸ್ಥಾಪಿಸಿದೆ. ತಂತ್ರಜ್ಞಾನ ಬೆಳೆದ ಹಾಗೆ ಈ ತ್ಯಾಜ್ಯ ನಿರ್ವಹಣೆ ಎಷ್ಟು ಮುಖ್ಯ ಅಲ್ವಾ? ಮುಂದಿನ ಸುತ್ತು ರಾಷ್ಟ್ರೀಯ ನೀತಿ. ನಮ್ಮ ಸರ್ಕಾರದ ಆಡಳಿತ ಹಾಗೂ ಮೂಲಸೌಕರ್ಯ ಯೋಜನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಓಕೆ, ಇಲ್ಲೊಂದು ಕ್ಲಿಷ್ಟಕರವಾದ ಮ್ಯಾಚ್ ದ ಫಾಲೋವಿಂಗ್ ಇದೆ. ಪ್ರಸ್ತುತ ರಸಗೊಬ್ಬರ ಭದ್ರತೆ ಹೇಗಿದೆ? ಎನ್ಸಿಬಿಯ ಆಪರೇಷನ್ ವೈಪ್ ಅಂದ್ರೆ ಏನು? ಗ್ರಾಮ ಮಂಚಿತ್ರ ಹಾಗೂ ಅಭಿಲೇಖ್ ಪಟೇಲ್ ಪೋರ್ಟಲ್ಗಳ ನಿಖರವಾದ ಉದ್ದೇಶಗಳೇನು? ಮೈಂಡಲ್ಲಿ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಒಂದೊಂದಾಗೆ ಬಿಡಿಸಿ ಹೇಳ್ತೀನಿ ಕೇಳಿ. ಮೊದಲನೇದು ರಸಗೊಬ್ಬರ. 2026ರ ಮುಂಗಾರಿಗೆ ಬೇಕಾದ ಗೊಬ್ಬರದಲ್ಲಿ ಈಗಾಗ್ಲೇ 190 ಲಕ್ಷ ಮೆಟ್ರಿಕ್ ಟನ್ ಅಂದ್ರೆ ಸುಮಾರು 49% ಸ್ಟಾಕ್ ರೆಡಿ ಇದೆ. ಇದು ನಿಜಕ್ಕೂ ಉತ್ತಮ ನಿರ್ವಹಣೆ. ಎರಡನೇದು ಆಪರೇಷನ್ ವೈಪ್. ಇದು ಎನ್ಸಿಬಿ ಅವರು ಆನ್ಲೈನ್ನಲ್ಲಿ ನಡೆಯೋ ಡ್ರಗ್ ದಂಧೆನ ಮಟ್ಟ ಹಾಕೋಕೆ ತಂದಿರೋ ಆಪರೇಷನ್. ಇದಕ್ಕೆ ಅವರು SNOOP ಅನ್ನೋ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ. ಮೂರನೇದು ಗ್ರಾಮ ಮಂಚಿತ್ರ. ಇದು ನಮ್ಮ ಗ್ರಾಮ ಪಂಚಾಯಿತಿಗಳನ್ನ GIS ಮೂಲಕ ಮ್ಯಾಪ್ ಮಾಡಿ ಡೆವಲಪ್ ಮಾಡೋ ಪ್ಲಾಟ್ಫಾರ್ಮ್. ಕೊನೆಯದಾಗಿ ಅಭಿಲೇಖ್ ಪಟೇಲ್. ಇದು ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾದ 7 ದಶಲಕ್ಷಕ್ಕೂ ಹೆಚ್ಚು ಹಳೆ ಐತಿಹಾಸಿಕ ದಾಖಲೆಗಳನ್ನ ಡಿಜಿಟಲ್ ಆಗಿ ಒದಗಿಸುವ ಒಂದು ಸೂಪರ್ ಡೇಟಾಬೇಸ್. ಈ 4 ಪಾಯಿಂಟ್ಸ್ ನಮ್ಗೆ ಬಹಳ ಮುಖ್ಯ. ಈಗ ಒಂದು ಗಂಭೀರವಾದ ವಿಚಾರದ ಕಡೆ ಬರೋಣ. ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನ ಸುರಕ್ಷತೆ ಮತ್ತೆ ನಮ್ಮ ಮೂಲಭೂತ ಹಕ್ಕುಗಳು ಇವೆರಡಕ್ಕೂ ಲಿಂಕ್ ಮಾಡಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿದೆ. ಅದೇನು ಅಂತ ಗೆಸ್ ಮಾಡ್ತೀರಾ? ಈ ಆದೇಶ ರಸ್ತೆ ಬದಿಯ ವ್ಯವಸ್ಥೆಯ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಫಲೋಡಿ ಅಪಘಾತ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಟ್ರಾಂಗ್ ಆಗಿ ಹೇಳಿದೆ, ಸುರಕ್ಷಿತ ಹೆದ್ದಾರಿ ಪ್ರಯಾಣ ಮಾಡೋದು ಸಂವಿಧಾನದ 21ನೇ ವಿಧಿ ಪ್ರಕಾರ ಪ್ರತಿಯೊಬ್ಬರ ಜೀವಿಸುವ ಹಕ್ಕಿನ ಭಾಗ. ಇದರರ್ಥ ಏನ್ ಗೊತ್ತಾ? ಜನರ ಸೇಫ್ಟಿಗಾಗಿ ಹೆದ್ದಾರಿಯ ನಿಯಮಿತ ಗಡಿಯೊಳಗೆ ಯಾವುದೇ ಅನಧಿಕೃತ ವಾಣಿಜ್ಯ ಮಳಿಗೆಯಾಗ್ಲಿ ಢಾಬಾ ಆಗ್ಲಿ ಇರುವಂತಿಲ್ಲ. ಜನ ಸೇಫಾಗಿ ಪ್ರಯಾಣ ಮಾಡಬೇಕು ಅನ್ನೋದು ಕೋರ್ಟ್ನ ಸ್ಪಷ್ಟ ಆದೇಶ. ಬನ್ನಿ ಈಗ ನಮ್ಮ ಕೊನೆಯ ಸುತ್ತಿಗೆ ಹೋಗೋಣ.
ರಾಜ್ಯ ವಿದ್ಯಮಾನಗಳು ಕೆಪಿಎಸ್ಸಿ ಹಾಗೂ ಇತರ ರಾಜ್ಯಮಟ್ಟದ ಪರೀಕ್ಷೆಗಳಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಸೆಕ್ಷನ್. ನಮ್ಮ ರಾಜ್ಯದಲ್ಲೇ ಈಗಾಗಲೇ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದೆ. ಆದರೆ ಎನ್ಟಿಪಿಸಿ ಅವರು ಕರ್ನಾಟಕದಲ್ಲಿ ಹೊಸದಾಗಿ ಇನ್ನೂ 5 ಕಡೆ ಪರಮಾಣು ವಿದ್ಯುತ್ ಸ್ಥಾವರಗಳನ್ನ ನಿರ್ಮಿಸಲು ಪ್ಲಾನ್ ಮಾಡ್ತಿದ್ದಾರೆ. ಆ 5 ಸ್ಥಳಗಳು ಯಾವ್ಯಾವು ಅಂತ ನೆನ್ಪಿಸ್ಕೊಳ್ಳಿ ನೋಡೋಣ. ನೋಡಿ, ಆ 5 ಉದ್ದೇಶಿತ ಸ್ಥಳಗಳು ಯಾವು ಅಂದ್ರೆ ಉತ್ತರ ಕನ್ನಡದ ಬಾವಿಕೇರಿ, ಶಿವಮೊಗ್ಗದ ಬೇಸೂರು, ವಿಜಯಪುರದ ಮಣ್ಣೂರು, ಕೊಪ್ಪಳದ ಮನ್ನಿಕುಂಟೆ ಮತ್ತು ರಾಯಚೂರಿನ ಹೆಲೇವಟಗಿ. ಈ ಪ್ರಾಜೆಕ್ಟ್ಗಳಿಗೆ ಸುಮಾರು 1300 ರಿಂದ 2000 ಎಕರೆ ವಿಶಾಲವಾದ ಜಾಗ ಬೇಕಾಗುತ್ತೆ. ಆದ್ರೆ ಇಲ್ಲಿ ವಸ್ತುನಿಷ್ಠವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಪರಿಸರ ಉಳಿಸುವ ದೃಷ್ಟಿಯಿಂದ ಶಿವಮೊಗ್ಗ ಮತ್ತು ಕಾರವಾರದಲ್ಲಿ ಸ್ಥಳೀಯರು ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತಿನ ಸೆಷನ್ನ ಕೊನೆಯ 2 ಪ್ರಶ್ನೆಗಳು. ಕರ್ನಾಟಕದ ಶಾಲಾ ಶಿಕ್ಷಣ ಇಲಾಖೆ ತಂದಿರುವ ಹೊಸ ಕಡ್ಡಾಯ ನಿಯಮ ಯಾವುದು? ಹಾಗೆ ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ಮದರ್ ಆಫ್ ಆಲ್ ಪೂರಮ್ಸ್ ಅಂದ್ರೆ ಎಲ್ಲಾ ಪೂರಂಗಳ ತಾಯಿ ಅಂತ ಕರೆಯುವ ಆ ಭವ್ಯ ಉತ್ಸವದ ಸ್ಪೆಷಾಲಿಟಿ ಏನು? ನಮ್ಮ ರಾಜ್ಯದ ಭಾಷಾ ವಿಚಾರಕ್ಕೆ ಬಂದ್ರೆ ಈಗ ಎಲ್ಲ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ಬೆಳಗಿನ ಪ್ರಾರ್ಥನೆ ಆದಮೇಲೆ ಕಡ್ಡಾಯವಾಗಿ 10 ನಿಮಿಷ ವಿದ್ಯಾರ್ಥಿಗಳು ಕನ್ನಡ ದಿನಪತ್ರಿಕೆ ಓದಲೇಬೇಕು ಅಂತ ಶಿಕ್ಷಣ ಇಲಾಖೆ ನಿಯಮ ತಂದಿದೆ. ಮಕ್ಕಳಲ್ಲಿ ಓದು ಹವ್ಯಾಸ ಬೆಳೆಸೋಕೆ ಇದೊಂದು ಒಳ್ಳೆ ಹೆಜ್ಜೆ. ಇನ್ನು ಕೇರಳದ ವಿಚಾರಕ್ಕೆ ಬಂದ್ರೆ ಅದು ತ್ರಿಶೂರ್ ಪೂರಂ, ವಡಕುನ್ನಾಥನ್ನ ದೇವಸ್ಥಾನದಲ್ಲಿ ನಡೆಯೋ ಈ ಉತ್ಸವದಲ್ಲಿ 50ಕ್ಕೂ ಹೆಚ್ಚು ಆನೆಗಳ ಮೆರವಣಿಗೆ, ಪಂಚವಾದ್ಯ ಮೇಳ, ಹಾಗನೇ ಆ ಬಣ್ಣ ಬಣ್ಣದ ಛತ್ರಿಗಳನ್ನ ಬದಲಾಯಿಸೋ ಕುಡಮಟ್ಟಂ ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಈ ಬಾರಿ ಪಟಾಕಿ ಸ್ವಲ್ಪ ಕಡಿಮೆ ಇದ್ರೂ ಉತ್ಸವದ ವೈಭವಕ್ಕೇನೋ ಕಮ್ಮಿ ಇರ್ಲಿಲ್ಲ. ಇವತ್ತಿನ ಸೆಷನ್ ಮುಗ್ಸೋ ಮುನ್ನ ನಿಮ್ಗೊಂದು ಚಿಂತನೆ. ಆಗ್ಲೇ ಸುಪ್ರೀಂ ಕೋರ್ಟ್ನ 21ನೇ ವಿಧಿಯ ತೀರ್ಪಿನ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಹೆದ್ದಾರಿ ಸುರಕ್ಷತೆ ಮೂಲಭೂತ ಹಕ್ಕು ಅಂತ. ಆದರೆ ಅದೇ ಹೆದ್ದಾರಿ ಬದಿಯಲ್ಲಿ ಸಣ್ಣಪುಟ್ಟ ವ್ಯಾಪಾರ, ಢಾಬಾ ಇಟ್ಕೊಂಡು ಬದುಕೋ ಸಾವಿರಾರು ಕುಟುಂಬಗಳ ಕಥೆ ಏನು? ಭವಿಷ್ಯದಲ್ಲಿ ನಮ್ಮ ಪಾಲಿಸಿ ಮೇಕರ್ಸ್ ಈ ರಸ್ತೆ ಸುರಕ್ಷತೆ ಹಾಗೂ ಬಡವರ ಜೀವನೋಪಾಯ ಈ ಎರಡರ ನಡುವೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ಸುಮ್ನೆ ಎಕ್ಸಾಮ್ಗೆ ಓದೋದಲ್ಲ, ಇಂಥ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡೋದು ಕೂಡ ಸ್ಪರ್ಧಾರ್ಥಿಗಳಾಗಿ ನಮ್ಗೆ ಗೊತ್ತಿರಬೇಕು. ಸ್ವಲ್ಪ ಯೋಚನೆ ಮಾಡಿ. ಈ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ಸೆಷನ್ನಲ್ಲಿ ಇನ್ನಷ್ಟು ಉಪಯುಕ್ತ ವಿಷಯಗಳೊಂದಿಗೆ ಸಿಗೋಣ. ಧನ್ಯವಾದಗಳು.